2017 ಡಿಸೆಂಬರ್ 31. ಇಡೀ ಭಾರತ ದೇಶದ ಕಣ್ಣು ಅವತ್ತು ತಮಿಳುನಾಡಿನ ಮೇಲಿತ್ತು. ಸೂಪರ್ ಸ್ಟಾರ್ ರಜನಿಕಾಂತ್ ವೇದಿಕೆ ಮೇಲೆ ಬಂದು, ನಾನು ರಾಜಕೀಯಕ್ಕೆ ಬರೋದು ಖಚಿತ, ಮುಂದಿನ ವರ್ಷ ಹೊಸ ಪಕ್ಷ ಕಟ್ಟಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಣೆ ಮಾಡ್ತಾರೆ. ಈ ಮಾತನ್ನ ಕೇಳಿ ಇಡೀ ಭಾರತ ದೇಶವೇ ನಡಗೋಗಿತ್ತು. ವಿರೋಧ ಪಕ್ಷಗಳ ನಿದ್ದೆ ಕೆಟ್ಟಿತ್ತು. ರಾಜಕೀಯ ಪಂಡಿತರು ಲೆಕ್ಕಾಚಾರ ಶುರು ಮಾಡಿದ್ರು. ಆದ್ರೆ 2020 ಕೊನೆಯಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಸಡನ್ ಆಗಿ ಒಂದು ಪತ್ರ ಬರೆದು, ನಾನು ರಾಜಕೀಯಕ್ಕೆ ಬರೋದಿಲ್ಲ, ನನ್ನ ನಿರ್ಧಾರದಿಂದ ಹಿಂದೆ ಸರಿಯುತ್ತಿದ್ದೇನೆ ಅಂತ ಘೋಷಿಸ್ತಾರೆ. ಪ್ರಪಂಚಾದ್ಯಂತ ಇದ್ದ ಕೋಟ್ಯಾಂತರ ಅಭಿಮಾನಿಗಳಿಗೆ ಇದು ಕೇವಲ ನಿರಾಸೆ ಆಗಿರಲಿಲ್ಲ, ಇದೊಂದು ದೊಡ್ಡ ಆಘಾತವಾಗಿತ್ತು. ನೀವು ಎಂದಾದರೂ ಯೋಚಿಸಿದ್ದೀರಾ, ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ದಿಢೀರ್ ಈ ನಿರ್ಧಾರವನ್ನ ಕೇವಲ ಅನಾರೋಗ್ಯದಿಂದ ಅಥವಾ ಬೇರೆ ಯಾವುದಾದ್ರೂ ಕಾರಣಗಳಿಂದ ತಗೊಂಡ್ರ? ಖಂಡಿತ ಇಲ್ಲ. ಇದರ ಹಿಂದೆ ಹಿಮಾಲಯದ ಒಂದು ನಿಗೂಢ ಗುಹೆ ಇದೆ. ಅದೃಶ್ಯ ರಾಜಕೀಯ ಶಕ್ತಿಗಳು ಹಾಗೂ ವಿಜ್ಞಾನಕ್ಕೂ ಸಿಗದ ಈ ಟೈಮ್ ಲೂಪ್ ರಹಸ್ಯ ಏನು? ಬನ್ನಿ ಸ್ನೇಹಿತರೆ, ಇವತ್ತು ಇದನ್ನ ಡಿಕೋಡ್ ಮಾಡೋಣ. ಸ್ನೇಹಿತರೆ, ಕತೆ ಶುರುವಾಗೋದು 1996ರಲ್ಲಿ. ಅವತ್ತು ಸೂಪರ್ ಸ್ಟಾರ್ ರಜನಿಕಾಂತ್ ಕೊಟ್ಟ ಒಂದೇ ಒಂದು ಸ್ಟೇಟ್ಮೆಂಟ್ ಇಡೀ ತಮಿಳುನಾಡಿನ ಸರ್ಕಾರವನ್ನೇ ಉರುಳಿಸ್ಬಿಡ್ತು. ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರು ಹೇಳಿದ್ದ ಆ ಒಂದು ಮಾತು ಏನಂದ್ರೆ, ಅವತ್ತಿನ ಆಡಳಿತ ಮುಖ್ಯಮಂತ್ರಿಯಾಗಿದ್ದ ಜಯಲಲಿತಾ ಅವರ ಸರ್ಕಾರ ಮತ್ತೆ ಆಡಳಿತಕ್ಕೆ ಬಂದ್ರೆ ತಮಿಳುನಾಡನ್ನು ದೇವರು ಕೂಡ ರಕ್ಷಿಸಲು ಸಾಧ್ಯವಿಲ್ಲ. ಈ ಒಂದು ಮಾತು ಅವರ ಅಭಿಮಾನಿಗಳಲ್ಲಿ ಹೆಚ್ಚಿನ ಪ್ರಚೋದನೆ ನೀಡಿ, ನೀವು ನಂಬಲ್ಲ, ಅವತ್ತು ಜಯಲಲಿತಾ ಅವರ ಪಕ್ಷ ಗೆದ್ದಿದ್ದು ಕೇವಲ 4 ಸೀಟುಗಳು. ಇದರಿಂದ ನೀವು ಯೋಚನೆ ಮಾಡ್ಬೋದು, ರಜನಿಕಾಂತ್ ಅವರ ಮಾತಿಗೆ ಒಂದು ಆಡಳಿತ ಪಕ್ಷವನ್ನೇ ಬೀಳ್ಸುವಂತ ಶಕ್ತಿ ಇತ್ತು. ಅವತ್ತಿನಿಂದಲೇ ರಜನಿಕಾಂತ್ ಅವರನ್ನ ರಾಜಕೀಯಕ್ಕೆ ತರಲು ತೆರೆಮರೆಯ ರಾಜಕೀಯ ಶಕ್ತಿಗಳು ಹಾಗೂ ಕಾರ್ಪೊರೇಟ್ ಮಾಫಿಯಾಗಳು ಸಂಚು ರೂಪಿಸಿತು. ರಜನಿಕಾಂತ್ ಎಂಬ ಹೆಸರನ್ನು ಬಳಸಿ ತಮಿಳುನಾಡಿನ ಕೋಟ್ಯಾಂತರ ರೂಪಾಯಿ ಸಾಮ್ರಾಜ್ಯವನ್ನ ಆಳಲು ದೊಡ್ಡ ರಾಜಕೀಯ ಜಾಲವೇ ಸಿದ್ಧವಾಗಿತ್ತು. ಇದನ್ನ ಅರಿತ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು 2002ರಲ್ಲಿ ಬಾಬಾ ಸಿನಿಮಾ ಮಾಡ್ತಾರೆ. ಆ ಸಿನಿಮಾದ ಕ್ಲೈಮ್ಯಾಕ್ಸ್ ನಿಮಗೆ ನೆನಪಿದ್ಯಾ? ಅದು ಬರೀ ಸಿನಿಮಾ ಕತೆ ಆಗಿರ್ಲಿಲ್ಲ, ಅದು ರಜನಿಕಾಂತ್ ಅವರು ತನಗೆ ತಾನೇ ಮತ್ತು ರಾಜಕೀಯ ವ್ಯವಸ್ಥೆಗೆ ಕೊಟ್ಟಿದ್ದ ಒಂದು ಮುನ್ಸೂಚನೆ ಆಗಿತ್ತು. ಹಾಗಾದ್ರೆ 2017ರಲ್ಲಿ ರಾಜಕೀಯಕ್ಕೆ ಬರ್ತೀನಂದವರು 2020ರಲ್ಲಿ ಹಿಂದೆ ಸರಿದಿದ್ದಕ್ಕೆ? ಇಲ್ಲೇ ನೋಡಿ ಅಸಲಿ ಮಿಸ್ಟ್ರಿ ಇರೋದು. 2020ರ ಅಕ್ಟೋಬರ್ ತಿಂಗಳಿನಲ್ಲಿ ರಜನಿಕಾಂತ್ ಅವರು ಹಿಮಾಲಯದ ಒಂದು ಗುಹೆಗೆ ಪ್ರಯಾಣ ಮಾಡ್ತಾರೆ. ಆ ಗುಹೆ ಯಾವುದು? ಅದು ಶ್ರೀ ಮಹಾವತಾರ್ ಬಾಬಾಜಿ ಅವರ ಗುಹೆ. ಸ್ಥಳೀಯರು ಹಾಗೂ ಅವರ ಆಪ್ತ ವಲಯದಲ್ಲಿ ಕೇಳಿ ಬಂದ ಒಂದು ಭೀಕರ ರಹಸ್ಯ ಏನಂದ್ರೆ, ರಜನಿಕಾಂತ್ ಅವರು ಆ ಗುಹೆ ಒಳಗೆ ಧ್ಯಾನ ಮಾಡುವಾಗ ಅವರಿಗೆ ಒಂದು ವಿಚಿತ್ರ ಟೆಂಪೋರಲ್ ಡಿಸಾರ್ಷನ್ ಅಂದ್ರೆ ಟೈಮ್ ಲೂಪಿನ ಅನುಭವವಾಗುತ್ತೆ. ಅಲ್ಲಿ ಅವರ ಕಣ್ಣು ಮುಂದೆ ಭವಿಷ್ಯದ ಚಿತ್ರಣಗಳು ಸಾಲು ಸಾಲಾಗಿ ಬಂದು ನಿಲ್ಲುತ್ತೆ. ಅವರು ರಾಜಕೀಯಕ್ಕೆ ಬಂದ್ರೆ ಮುಂದೆ ಏನಾಗ್ಬೋದು ಎಂಬ ಚಿತ್ರಣ ಅವರಿಗೆ ಗೊತ್ತಾಗುತ್ತೆ. ಆ ಭವಿಷ್ಯದ ದೃಶ್ಯಗಳಲ್ಲಿ ಅವರಿಗೆ ಕಾಣಿಸಿದ್ದು ಏನಂದ್ರೆ, ಅವರು ತನ್ನ ಪಕ್ಷ ಕಟ್ಟಿ ಆಡಳಿತಕ್ಕೆ ಬಂದ್ರೂ ಸಹ ಸುತ್ತಮುತ್ತಲಿರೋ ರಾಜಕೀಯ ವ್ಯವಸ್ಥೆ ಹಾಗೂ ಕಾರ್ಪೊರೇಟ್ ಶಕ್ತಿಗಳು ಅವರನ್ನ ಕೇವಲ ಒಂದು ಆಟದ ಗೊಂಬೆಯನ್ನಾಗಿ ಬಳಸ್ಕೊಳ್ತಾರೆ. ತಮಿಳುನಾಡಿನಲ್ಲಿ ದೊಡ್ಡ ಮಟ್ಟದ ಹಿಂಸಾಚಾರ ನಡೆಯುತ್ತೆ, ಕೋಟ್ಯಾಂತರ ಜನರ ರಕ್ತ ಹರಿಯುತ್ತೆ
ಮತ್ತೆ ಈ ಪಾಪದ ಕಲೆ ನೇರವಾಗಿ ರಜನಿಕಾಂತ್ ಎಂಬ ಆಧ್ಯಾತ್ಮಿಕ ಜೀವಿಗೆ ಅಂಟಿಕೊಳ್ಳುತ್ತೆ. ಹಾಗೆಯೇ ತಾನು ಎಷ್ಟೇ ಪ್ರಯತ್ನ ಪಟ್ಟರು ತಮಿಳುನಾಡಿನ ರಾಜಕೀಯ ವ್ಯವಸ್ಥೆ ಮತ್ತೆ ಅದೇ ಹದಗೆಟ್ಟ ಪರಿಸ್ಥಿತಿಗೆ ಬಂದು ತಲುಪುತ್ತೆ. ಇದೊಂದು ಎಂದಿಗೂ ಮುಗಿಯದ ಟೈಮ್ ಲೂಪ್ ಷಡ್ಯಂತ್ರ. ಇದರ ಬಗ್ಗೆ ಸ್ಥಳೀಯರು ಹಾಗೂ ಆಪ್ತ ವಲಯದವರು ಮತ್ತು ಇಂಟರ್ನೆಟ್ ಅಲ್ಲಿ ಹರಿದಾಡೋ ವಿಷಯಗಳು. ಇದು ಎಷ್ಟು ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಆ ಪವಿತ್ರ ಗುಹೆಯಿಂದ ಹೊರಬಂದ ತಕ್ಷಣ ರಜನಿಕಾಂತ್ ಅವ್ರಿಗೆ ಒಂದು ವಿಷಯ ಅರ್ಥವಾಗ್ಬಿಡುತ್ತೆ. ಅದು ಏನಂದ್ರೆ, ಜಗತ್ತನ್ನೇ ಆಳೋ ಅದೃಶ್ಯ ರಾಜಕೀಯ ಶಕ್ತಿಗಳ ಮುಂದೆ ಯಾವುದೇ ಮನುಷ್ಯನ ಆಟ ನಡೆಯೋದಿಲ್ಲ. ಕೋಟಿ ಕೋಟಿ ಅಭಿಮಾನಿಗಳ ಆಸೆಯನ್ನ ಬದಿಗಿಟ್ಟು ತನ್ನ ರಾಜಕೀಯ ಪಕ್ಷದ ಕನಸನ್ನ ಕಂಪ್ಲೀಟ್ ಆಗಿ ಮಣ್ಣು ಮುಕ್ಕಿಸಿ ಬಿಡ್ತಾರೆ. ಸ್ಥಳೀಯ ಜನರು ಇವತ್ತಿಗೂ ಹೇಳ್ತಾರೆ, ರಜನಿಕಾಂತ್ ಅವರು ರಾಜಕೀಯಕ್ಕೆ ಬಾರದೆ ಹೋದದ್ದು ಅವರ ವೈಯಕ್ತಿಕ ನಿರ್ಧಾರ ಅಲ್ಲ, ಅದು ಇಡೀ ಭಾರತೀಯ ರಾಜಕೀಯದ ಕರಾಳ ಮುಖವನ್ನು ನೋಡಿ ಹಿಮಾಲಯದ ಶಕ್ತಿಗಳು ಅವರಿಗೆ ನೀಡಿದ್ದ ಆಧ್ಯಾತ್ಮಿಕ ಆಜ್ಞೆ. ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಇದನ್ನೆಲ್ಲ ಬದಿಗಿಟ್ಟು ತಾವು ಮುಖ್ಯಮಂತ್ರಿಗಳಾಗಬೇಕು ಅಂತ ನಿರ್ಧಾರ ಮಾಡಿದ್ರೆ ಅವರು ಯಾವತ್ತೋ ಮುಖ್ಯಮಂತ್ರಿಗಳಾಗ್ಬೋದಿತ್ತು. ಆದ್ರೆ ತಮಿಳುನಾಡಿಗಾಗಿ, ಹಿಮಾಲಯದ ಶಕ್ತಿಗಳಿಗಾಗಿ ತಮ್ಮ ರಾಜಕೀಯ ಭವಿಷ್ಯವನ್ನೇ ತ್ಯಾಗ ಮಾಡ್ತಾರೆ. ರಾಜಕೀಯದ ಆ ಕರಾಳ ಚಕ್ರವ್ಯೂಹ ಹಾಗೂ ಹಿಮಾಲಯದ ಈ ಟೈಮ್ ಲೂಪಿನ ಮಧ್ಯೆ ಸಿಲುಕಿದ್ದ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಕೊನೆಗೆ ಚಿತ್ರರಂಗದ ಅಧಿಪತಿಯಾಗಿ ಉಳಿಯಲು ನಿರ್ಧರಿಸ್ತಾರೆ. ವೀಕ್ಷಕರೇ, ನಿಮ್ಗೇನನ್ಸುತ್ತೆ? ರಜನಿಕಾಂತ್ ಅವರು ಅಂದು ರಾಜಕೀಯಕ್ಕೆ ಬರದೇ ಇದ್ದಿದ್ದು ಒಳ್ಳೆ ನಿರ್ಧಾರನ, ಅಥವಾ ಅವರು ಇವತ್ತು ತಮಿಳುನಾಡಿನ ಸಿಎಂ ಆಗಿದ್ರೆ ತಮಿಳುನಾಡಿನ ಇತಿಹಾಸವೇ ಬದಲಾಗ್ತಿತ್ತ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋದಲ್ಲಿ ನೀವು ಮಹಾವತಾರ್ ಬಾಬಾಜಿ ಬಗ್ಗೆ ಕೇಳಿದ್ರಿ. ಹಾಗಾದ್ರೆ ಈ ಮಹಾವತಾರ್ ಬಾಬಾಜಿ ಯಾರು? ಅವರ ಪ್ರೇರಣೆಯಿಂದ ರಜನಿಕಾಂತ್ ಅವರು ಹೇಗೆ ಬದಲಾದ್ರು? ಇದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರೋದಿಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಾಚ್ ಮಿಸ್ಟ್ರಿ ದುನಿಯಾ. ನೀವು ಈ ವಿಡಿಯೋವನ್ನು ನೋಡಿ ಕೂಡ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಮುಂದೆ ನಿಮಗೆ ಉಪಯುಕ್ತ ಮಾಹಿತಿ ಸಿಗದಿದ್ದಲ್ಲಿ ನಾವು ಜವಾಬ್ದಾರರಲ್ಲ. ಆದ್ದರಿಂದ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.